ಎಲ್ಲ ಸಮಸ್ತ ಕೆಂಪೇಗೌಡ ಅಭಿಮಾನಿಗಳಿಗೆ ವಂದಿಸುತ್ತಾ, ಏನು ಈ ತಿಂಗಳು ಅಂದರೆ 17ನೇ ತಾರೀಕು ಶುಕ್ರವಾರ 10 ಗಂಟೆಗೆ ನಮ್ಮ ಗಡಿ ಭಾಗದಲ್ಲಿರುವ ವಿಕೋಟೆಗೆ ಶ್ರೀ 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 ನಿರ್ಮಲ ಸ್ವಾಮಿಗಳು ಹಾಗೂ ಮಂಗಳಾನ ಸ್ವಾಮಿಗಳು ಹಾಗೂ ನಮ್ಮ ರಾಜ್ಯದವರಾದ HD ಕುಮಾರಸ್ವಾಮಿಯವರು, ಆಮೇಲೆ ಅಲ್ಲಿರುವಂಥ ಎಲ್ಲ ಆಂಧ್ರ ಪ್ರದೇಶ ಸ್ಥಳೀಯ ನಾಯಕರು, ಅಮರನಾಥ್ ಆಗ್ಬೋದು, ವಾಸು ಆಗ್ಬೋದು, ವೆಂಕಟೇಗೌಡರು XML ಆಗ್ಬೋದು, ರಂಗನಾಥ್ ಆಗ್ಬೋದು, ಸತೀಶ್ ಕುಮಾರ್ ಆಗ್ಬೋದು, ಲಕ್ಷ್ಮಿ, ಆಮೇಲೆ ನಮ್ಮ ಈ ಕರ್ನಾಟಕದಿಂದ ನಾವು ಸುಧಾಕರ್ ಅವರನ್ನು MP, ಆಮೇಲೆ ಚಿಂತಾಮಣಿ MLA ಸುಧಾಕರ್ ರೆಡ್ಡಿ ಅವರನ್ನು, ಶ್ರೀನಿವಾಸ್ ಗೌಡರನ್ನು, ಶರತ್ ಬಚ್ಚೇಗೌಡರು, ನಂಜೇಗೌಡರು, ಆಮೇಲೆ ಶ್ರೀನಿವಾಸ್ ಗೌಡರು, ಶ್ರೀನಿವಾಸಪುರ MLA ವೆಂಕಟೇಶ್ವರ ರೆಡ್ಡಿ ಅವರನ್ನು, ಆಮೇಲೆ ನಮ್ಮ DIG ದೇವರಾಜ್ ಅವರನ್ನು ಈ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಗುರುಗಳಾದ ಶ್ರೀ 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 ನಿರ್ಮಲ ಸ್ವಾಮಿಗಳವರನ್ನು ನಮ್ಮ ಗಡಿ ಭಾಗ ಆಂಧ್ರ ಪ್ರದೇಶ ನಾಯಕರೆಲ್ಲ ಬಂದು ನಮ್ಮನ್ನು ಕೇಳಿದಾಗ ನಾವೆಲ್ಲ ಹೋಗಿ ಸ್ವಾಮಿಗಳನ್ನ ಕೇಳಿಕೊಂಡು ಒಪ್ಪಿಸಿದ್ದೀವಿ. ಒಂದೇನಪ್ಪ ಗೌರವ ಸಂಗತಿ ಅಂದರೆ, ಇಡೀ ಕರ್ನಾಟಕದ ಮಾತ್ರ ಅಲ್ಲ, ಆಂಧ್ರದಲ್ಲೂ ತಮಿಳುನಾಡಲ್ಲೂ ನಮ್ಮ ಸ್ವಾಮಿಗಳ ಪ್ರಭಾವ ಇದೆ, ನಮ್ಮ ಒಕ್ಕಲಿಗರ ಪ್ರಭಾವ ಇದೆ. 10 ವರ್ಷಕ್ಕೆ ನಾನು ಇವತ್ತು ಒಬ್ಬ ಒಕ್ಕಲಿಗ ಸಂಘದ ಕೆಂಪೇಗೌಡ ಸಮಿತಿಯ ಅಧ್ಯಕ್ಷರಾದ ನಾನು ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ನಮ್ಮ ಕೆಂಪೇಗೌಡ ಅಭಿಮಾನಿಗಳಿಗೆ. ದಯವಿಟ್ಟು, ಯಾಕಂದರೆ ನಮ್ಮ ರಾಜ್ಯದಲ್ಲಿ ಮಾಡೋದು ಸರ್ವೇ ಸಾಮಾನ್ಯ. ಇವತ್ತು ತಮಿಳುನಾಡಲ್ಲಿ ಒಂದು ಮಾಡ್ತಾ ಇದ್ದಾರೆ. ನಮಗೆ ಇಲ್ಲಿಂದ ಸಮೀಪ 20 ಕಿಲೋಮೀಟ್ರಲ್ಲಿ ವಿಕೋಟೆ ಗ್ರಾಮದಲ್ಲಿ ಟೌನ್ದಲ್ಲಿ ತುಂಬ ಅದ್ಧೂರಿಯಾಗಿ 12 ಅಡಿ ಉದ್ದ ಅಗಲ ಇರುವಂಥ ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ಪ್ರತಿಮೆಗೆ ಆವಾಗ ಮಾಡ್ದಂಗೆ ನಮ್ಮ ಶ್ರೀಮಠದ ಶ್ರೀಗಳು, ಆಮೇಲೆ ನಮ್ಮ HD ಕುಮಾರಣ್ಣವರು ಹಾಗೂ ಎಲ್ಲ ನಮ್ಮ ಪಾರ್ಟಿ ಅತೀತವಾಗಿ ಜಾತ್ಯತೀತವಾಗಿ ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಸಮಸ್ತ ನಾಗರಿಕ ಒಂದೇ ಒಂದು ಮನವಿ ಏನಪ್ಪ ಅಂದರೆ, ಬಂದು ಆ ಗುರುಗೆ ದರ್ಶನ ಕೊಟ್ಟು ಆ ಸ್ಫೂರ್ತಿ ಬೇಕು ನಮಗೆ. ಯಾಕಂದ್ರೆ ಆಂಧ್ರ ಪ್ರದೇಶದಲ್ಲಿ ಕೆಂಪೇಗೌಡ ಪ್ರತಿಮೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಪ್ರತಿಯೊಂದು ಹೆಮ್ಮೆ. ಯಾಕಪ್ಪ ನಾವು ಜಾತಿ ಹುಟ್ಟಿದ್ದೀವಿ, ಆ ಜಾತಿ ಹುಟ್ಟಿದ್ದಕ್ಕೆ, ಕೆಂಪೇಗೌಡ ಜಾತಿ ಹುಟ್ಟಿದ್ದಕ್ಕೆ ನಮಗೊಂದು ಹೆಮ್ಮೆ ಇದೆ. ಬಟ್ ಕೆಂಪೇಗೌಡರು ಖಾಲಿ ಒಕ್ಕಲಿಗರಿಗೆ ಸೀಮಿತ ಅಲ್ಲ, ಎಲ್ಲ ಜಾತಿಯವರಿಗೂ ಸೀಮಿತ ಆಗಿರುವಂಥ ಮಹಾನುಭಾವ. ಅವರ ಪ್ರತಿಮೆಯನ್ನು ಶುಕ್ರವಾರ ಅಂದರೆ 17 ನೆಕ್ಸ್ಟ್ ಮಂತ್, ನಾಳೆದ್ದು 10 ಗಂಟೆಗೆ ವಿಕೋಟೆ ಸಮೀಪ ಮಧ್ಯಭಾಗದಲ್ಲಿರುವ ಹಳೆಯ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ಬಂದು ಸ್ವಾಮಿಯ ದರ್ಶನ ಪಟ್ಟು ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ. ವಿಶೇಷವಾಗಿ ವಿಕೋಟೆ ಮತ್ತು ಮುಳಬಾಗಿಲು, ಪಲಮೇರು, ಮುಳಬಾಗಿಲು, ಇದೆಲ್ಲ ಈ ಆ ಸಮಿತಿ ಅಂದ್ರೆ ಬಾರ್ಡರ್ ಏರಿಯಾದಲ್ಲಿ ಅತಿ ಹೆಚ್ಚು ಒಕ್ಕಲಿಗರ ಒಂದು ಪ್ರಭಾವ ಇದೆ. ಈ ಭಾಗದವರನ್ನೆಲ್ಲ ಅಲ್ಲಿಗೆ ಕರೆಕ್ಟ್ ಸ್ವಾಮೀಜಿಗಳು ಬರೋದ್ರಿಂದ ಅದು ಹೆಂಗೆ ಅಂದರೆ, ಮೊದಲಿಂದ ನಮ್ಮ ನೆಂಟಸ್ಟಿಕೆ ಜಾಸ್ತಿ ಇದೆ. 100 ವರ್ಷದಿಂದ ಈ ಜಾತಿ ಸಂಬಂಧ ಬೇರೆ ಇದೆ. ಇಲ್ಲಿ ಆ ಕಡೆ ನೀವು ಹೇಳಿದಾಗ ರಾಮಸಮುದ್ರದಿಂದ ಹಿಡ್ಕೊಂಡು ರಾಮಸಮುದ್ರ ಆಗ್ಬೋದು, ಪುಂಗ್ನೂರು ಆಗ್ಬೋದು, ಪಳನೇರು ಆಗ್ಬೋದು, ಬೈಡ್ಪಲ್ ಆಗ್ಬೋದು, ಆಮೇಲೆ ಕಂಪ್ಲೀಟಾಗಿ ಈ ಆ ಕಡೆ ಗ್ರಾಮಗಳಲ್ಲೆಲ್ಲ ನಮ್ಮ ಸಂಬಂಧ ಬೇರೆ ಇದೆ. ಆಮೇಲೆ ಕೆಂಪೇಗೌಡರು ಬರಬೇಕಾದ್ರೆ ಅದೇ ದಾರಿಯಲ್ಲಿ ಬಂದಂಥವ್ರು. ಸೊ ನಾನು ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ, ಆಂಧ್ರ ಪ್ರದೇಶದಲ್ಲೂ ಕೆಂಪೇಗೌಡ ಅಷ್ಟು ಮರ್ಯಾದೆ ಕೊಡ್ತಾ ಇದ್ದಾರಲ್ಲ, ನಮ್ಮ ಕನಿಷ್ಠ ಧರ್ಮ ಹೋಗಿ ಅದನ್ನು ಪಾರ್ಟಿಸಿಪೇಟ್ ಮಾಡಿ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿ. ಯಾಕಂದ್ರೆ ನಮ್ಮ ಸ್ವಾಮಿಗಳು ಬರ್ತಾ ಇದ್ದಾರೆ, ಆಮೇಲೆ ಕುಮಾರಣ್ಣವರು ಬರ್ತಾ ಇದ್ದಾರೆ, ಆಮೇಲೆ ಮಾಲೂರು ಶಾಸಕರು ನಂಜೇಗೌಡರು ಬರ್ತಾ ಇದ್ದಾರೆ, ಆಮೇಲೆ MP ಸುಧಾಕರ್ ಬರ್ತಾ ಇದ್ದಾರೆ, ಚಿಂತಾಮಣಿ ಸುಧಾಕರ್ ಬರ್ತಾ ಇದ್ದಾರೆ, ಈಗ ಶ್ರೀನಿವಾಸಪುರ ಇವರು ಬರ್ತಾ ಇದ್ದಾರೆ. ಇಲ್ಲೆಲ್ಲ ಮಿಗಿದಾಗಿ K. ಶ್ರೀನಿವಾಸ್ ಗೌಡ್ರು, ಕೊಲ್ಲ ಶ್ರೀನಿವಾಸ್ ಗೌಡರು ಅವರಿಗೆ ತುಂಬ ಸಂಬಂಧ ಬೇರೆ.
ವಿಕೋಟ ಆಗ್ಬೋದು ಆ ಕಡೆ ಎಲ್ಲ ಪಲ್ಲಮ್ನೇವರೆಲ್ಲ ಅವರು ಬರ್ತಾ ಇದ್ದಾರೆ ಇದಕ್ಕೆ. ಹಂಗಾಗಿ ನಾನು ಎಲ್ಲ ನನ್ನ ಕುಲಬಾಂಧವರನ್ನು, ಕೆಂಪೇಗೌಡ ಹಿತೈಷಿಗಳನ್ನು, ಕೆಂಪೇಗೌಡರ ಭಕ್ತರನ್ನು, ಅಭಿಮಾನಿಗಳನ್ನು ಆ ಕಾರ್ಯಕ್ರಮಕ್ಕೆ ಸೌನೀಯವಾಗಿ ನಾನು ಅವರನ್ನು ಬರಮಾಡ್ತಾ ಇದ್ದೀನಿ. ಜಯಂತಿಯವರನ್ನು ನಾವು 3 ದಿವಸಕ್ಕೆ ಮುಂಚೆ ಇದು ಮುಲ್ಬಾಗ್ ಸಂಬಂಧಪಟ್ಟಿದ್ದು, ನಾನು ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಹೋಗಿದ್ವಿ. ಹೋಗಿ ಶ್ರೀಗಳನ್ನು ಕಂಡಾಗ ಶ್ರೀಗಳು ಒಂದು ಮಾತು ಹೇಳಿದ್ರು, ನೋಡಪ್ಪ ನಾನು ಮೋಸ್ಟ್ಲಿ ಅಮೇರಿಕ ಪ್ರವಾಸ ಅಂದ್ಕೊಂಡಿದ್ದೀನಿ, ನಾನು ಯಾವುದಕ್ಕೂ ನಾನು ಒಳ್ಳೆ ದಿನ ನೋಡಿ, ಯಾಕಂದರೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀನಿ ನೀವು, ಆವಾಗ ನಾನು ಖಂಡಿತ ನಾನು ಅಲ್ಲೇ ಅನೌನ್ಸ್ ಮಾಡ್ತೀನಿ ಪಬ್ಲಿಕ್ಕಲ್ಲಿ ಅಂತ ಹೇಳಿದ್ದಾರೆ, ಇಲ್ಲಿ ವಿಕೋಟೆ ಫಂಕ್ಷನ್ನಲ್ಲಿ. ಹಂಗಾಗಿ ನಮ್ಮ ನಿರೀಕ್ಷೆ ಇದೆ, ಶ್ರೀಗಳು 101% ಬೇಗ ಡೇಟ್ ಕೊಡ್ತಾರೆ ಅಂತ ನನ್ನ ಅಭಿಲಾಷೆ, ಕೊಡ್ಬೋದು ಅಂತ ನನ್ನ ಆಸೆ. ಸ್ವಾಮೀಜಿಯವರ ನೇತೃತ್ವದಲ್ಲೇ ಮುಳಬಾಗಿಲಿನಲ್ಲಿ ಕಾರ್ಯಕ್ರಮ. ಹೌದು, ಯಾಕಂದರೆ ನಾವು ಲಾಸ್ಟ್ ಟೈಮ್ ಅಂದ್ಕೊಂಡ್ಬಿಟ್ವಿ ಶ್ರೀಗಳು ಬರ್ತಾರೆ ಅಂತ. ಶ್ರೀಮಠದ ಶ್ರೀಗಳು ಬರಬೇಕಾದ್ರೆ ನಾವು ಮತ್ತೆ ಅದನ್ನು ನಾವು ಡೈವರ್ಟ್ ಮಾಡೋಕ್ಕಾಗಲ್ಲ ಅಂತ. ಆಕ್ಚುಲಿ ನಮ್ಮ ಹುಡುಗರೆಲ್ಲ ಎಸ್ಪೆಷಲಿ ಯಂಗ್ಸ್ಟರ್ಸ್, ಹೆಣ್ಣುಮಕ್ಕಳು ಕಾಯ್ತಾ ಇದ್ದಾರೆ ಯಾವಾಗ ಮಾಡ್ಬೇಕಂತ. ಯಾಕಂದರೆ ಇವಾಗ ಶ್ರೀಗಳು ಬಿಟ್ಟು ನಾವು ಬಿಟ್ಟು ಮಾಡೋಕ್ಕೆ ಅದು ಸಮಜ ಇದಾಗಲ್ಲ. ಹಂಗಾಗಿ ಶ್ರೀಗಳನ್ನೇ ಇಟ್ಕೊಂಡು ನಾವೇ ಹೋಗಿದ್ವಿ ಎಲ್ಲ ಕಂಪ್ಲೀಟಾಗಿ 5 ಜನ ಹೋಗಿ ಮಾತಾಡ್ಕೊಂಡು ಬಂದ್ವಿ. ಶ್ರೀಗಳ ಮಾತು ಕೊಟ್ಟಿದ್ದಾರೆ, ಒಳ್ಳೆಯ ದಿವಸ ನೋಡಿ ನಾನು ಮಾತಾಡಿದ್ದು ಹೇಳಿದ್ದಾರೆ. ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ನಮಗೆ, ಜೊತೆಲಿ ಊಟ ಮಾಡಿ ತದನಂತರ ನಾವಿಲ್ಲಿ ಬಂದು ನಮ್ಮ ಹುಡುಗನಲ್ಲಿ ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ. ನಾವು ನಾಳೆ ಬೆಳಗ್ಗೆ ಎಲ್ಲ ಕಂಪ್ಲೀಟಾಗಿ ನಮ್ಮ ಇವರೆಲ್ಲ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀವಿ ನಾವು. ಯಾಕಂದರೆ ಸಂಘದಿಂದ ಒಂದು ಪ್ರೆಸ್ ಮೀಟ್ ಮಾಡಬೇಕು. ಇದು ಕೆಂಪೇಗೌಡ ಆಚರಣೆ ಸಮಿತಿಯಿಂದ ಮಾಡ್ತಾ ಇದ್ದೀನಿ ನಾನು, ಸಂಘದಿಂದ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ನಾಳೆ. ಯಾಕಂದರೆ ನಮ್ಮ ಈ ಸಂಘಕ್ಕೂ ಸಂಬಂಧಪಟ್ಟಿದೆ, ಪ್ಲಸ್ ಕೆಂಪೇಗೌಡಕ್ಕೂ ಸಂಬಂಧಪಟ್ಟಿದೆ ಅಲ್ಲ. ಹಂಗಾಗಿ ನಾಳೆ ನಮ್ಮ ಸೆಕ್ರೆಟರಿ ಕೇಳಿಕೊಂಡು, ನಮ್ಮ ಸಂಘದವ್ರನ್ನ ಕೇಳಿಕೊಂಡು ನಾಳೆ 10 ಗಂಟೆಗೆ 10-9 ಗಂಟೆ ಅವ್ರು ಟೈಮ್ ನೋಡಿಕೊಂಡು ಇನ್ನೊಂದು ಪ್ರೆಸ್ ಮೀಟ್ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಸೊ ನಾಳೆ 99 ಭಾಗ ಅದನ್ನು ಮಾಡ್ತೀವಿ. ಹಂಗಾಗಿ ಯಾಕಂದರೆ ಇವಾಗ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದು ಕುಮಾರಣ್ಣ ಅವರು ಬರ್ತಾ ಇದ್ದಾರೆ, ನನಗೆ ಇವಾಗ ಫೋನ್ ಬಂತು ಬರ್ತಾ ಇದ್ದೀನಿ, ಶ್ರೀಗಳು ಫೋನ್ ಮಾಡಿದ್ರು. ಹಂಗಾಗಿ ಕಾರ್ಯಕ್ರಮಕ್ಕೆ ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಅಲ್ಲಿಗೆ ಆಹ್ವಾನ ಕೊಡ್ತಾ ಇದ್ದೀನಿ.